ರಾತ್ರಿ ಎಲ್ಲ ತುಂಬ ಚೆನ್ನಾಗಿ ಡ್ಯಾನ್ಸ್ ಎಲ್ಲ ಮಾಡಿ ಆಯಿತು. ಮಾಡಿ ಮನೆಗೆ ಹೋಗಿ ಮಲ್ಗೊಳ್ಳೋಷ್ಟಿಗೆ ರಾತ್ರಿ 1 ಗಂಟೆ ಆಗ್ಬಿಟ್ಟಿತ್ತು. ಮತ್ತು ಬೆಳಿಗ್ಗೆ ಎದ್ದು ಮುಹೂರ್ತಕ್ಕೆ ಬೇರೆ ಬರೋಕ್ಕಿತ್ತು. ಸೊ ಅದಕ್ಕೆ ಬೇಗ ಎದ್ದು ರೆಡಿಯಾಗಿ ಬರೋಷ್ಟಿಗೆಲ್ಲ ಡೆಕೋರೇಷನ್ ಎಲ್ಲ ಮಾಡ್ತಾಯಿದ್ರು. ಫಸ್ಟ್ ಬಂದು ನಾಷ್ಟ ಮಾಡಿಬಿಡೋಣ, ಏನಾಗ ಹಸುವಾಗ್ಬಿಟ್ಟಿತ್ತು ಅಂತ ಬಂದ್ವಿ. ಇಡ್ಲಿ, ಉಪ್ಪಿಟ್ಟು, ವಡೆ ಎಲ್ಲ ತುಂಬ ಚೆನ್ನಾಗಿತ್ತು. ನಾಷ್ಟ ಎಲ್ಲ ಮುಗಿಸ್ಕೊಂಡ್ವಿ. ಹಾಗೆ ಇಯಾನ ಕ್ಯೂರಿಯಸ್ ಆಗಿ ಕಾಯ್ತಾ ಇದ್ಲು, ಏನಾಗುತ್ತೆ ಇದು, ಏನು ಮಾಡ್ಕೊತಾ ಇದ್ದಾರೆ ಎಲ್ಲ ಕೇಳ್ತಾ ಇದ್ಲು ಕ್ವೆಶನ್ಸು. ಮದುವೆನ ನನಗೆ ಕಾಣ್ತಾ ಇಲ್ಲ ಅಂದ್ಬಿಟ್ಟು ಮತ್ತೆ ನಿಂತು ನಿಂತು ಬೇರೆ ನೋಡ್ತಾ ಇದ್ಲು. ನೆಕ್ಸ್ಟ್ ಏನು ಮಾಡ್ತಿದ್ದಾರೆ, ನನಗೆ ಎಲ್ಲಿದ್ರು ಕಾಣ್ತಾ ಇಲ್ಲ ಅಂತ ಇದ್ಲವಳು ಪಾಪ. ಆಮೇಲೆ ಫೈನಲಿ ಒಂದು ಕಡೆ ಮುಂದೆ ಬಂದು ನೋಡ್ಕೋತ ಎಲ್ಲ ಎಂಜಾಯ್ ಮಾಡಿದ್ಲು. ಹೋಗಿ ಮತ್ತೆ ದಾರೆ ಎಲ್ಲ ಎಳೆದ್ಬಿಟ್ಟು ಬಂದಿದ್ದಾಳೆ. ಸೊ ಹಾಗೆ ಎಲ್ಲ ತುಂಬ ಚೆನ್ನಾಗಾಯಿತು. ಮುಹೂರ್ತ ಎಲ್ಲ ಅರಿಬರಿ ಏನೂ ಆಗಿರಲಿಲ್ಲ. ಸೊ ಹಾಗೆ ಇವ್ರು ಹೇಳಿದ್ದು, ನಿಮ್ಮ ವೀಡಿಯೋಸ್ ನೋಡ್ತಾ ಇದ್ದೆ, ನೀವು ಬರ್ತಾ ಇದ್ದೀರಾ ಮದುವೆಗೆ ಅಂತ ಗೊತ್ತಾಯಿತು. ಸೊ ನಿಮ್ಮನ್ನ ಮೀಟ್ ಮಾಡಬೇಕಂತ ಅನ್ಕೊತಿದ್ದೆ, ಮೀಟ್ ಮಾಡಿದೆ. ತುಂಬ ಚೆನ್ನಾಗಿರುತ್ತೆ ವೀಡಿಯೋಸ್ ಅಂತ ಹೇಳಿದ್ರು. ತುಂಬ ಖುಷಿ ಆಯಿತು. ಹಾಗೆ ಅರುಂಧತಿ ನಕ್ಷತ್ರ ಎಲ್ಲ ತೋರಿಸ್ತಾ ಇದ್ರು. ನಾನು ಒಂದಷ್ಟು ಫೋಟೋಸ್ ವೀಡಿಯೋಸ್ ತೊಗೊಂಬಿಡೋಣ ಅಂತ ಏನ ಮಲಗಿದ್ಲಲ್ಲ. ಸೊ ಯೂಶಲಿ ನಂದು ಇವಾಗ ಹೆಂಗಾಗಿದೆ ಅಂದರೆ, ನಾನು ರೆಡಿ ಆಗಿರೋದು ನನ್ನ ಸಿಂಗಲ್ ಫೋಟೋಸು ವೀಡಿಯೋಸ್ ಏನೂ ಇಲ್ಲ, ಬರೀ ಹೆಂಗೆ ಅಂದ್ರೆ ಹಂಗೆ ಮನೇಲಿ ಇರ್ತೀವಲ್ಲ ಹಂಗೆ ಇದ್ದಾವೆ. ಸೊ ಏನ ಹೆಂಗಿದ್ರು ಮಲಗಿದ್ಲಲ್ಲ ಸ್ವಲ್ಪ ಹೊತ್ತಲ್ಲಿ ಅಂದ್ಬಿಟ್ಟು ಒಂದಷ್ಟು ಫೋಟೋಸ್ ಎಲ್ಲ ತೊಗೊಂಡೆ. ಅಷ್ಟೊತ್ತಿಗೆ ಫುಲ್ ಹಸುವಾಗ್ಬಿಟ್ಟಿತ್ತು. ಹೋಗಿ ನಮ್ಮ ಉತ್ತರ ಕರ್ನಾಟಕ ಸ್ಟೈಲ್ ಕಡಕ್ ರೊಟ್ಟಿ, ಮಸ್ತ್ ಊಟ ಎಲ್ಲ ಆಯಿತು. ಊಟ ಎಲ್ಲ ಮುಗಿಸ್ಕೊಂಡಿದ್ದಾಯಿತು. ಆಮೇಲೆ ರಿಸೆಪ್ಷನ್ ಕೂಡ ಆಯಿತು. ಅದು ಮುಗಿಸ್ಕೊಂಡು ಅಲ್ಲಿದ್ದ ಸೀದಾ ನಮ್ಮ ಅಜ್ಜಿ ಮನೆಗೆ ಬಂದ್ವಿ. ಇಯಾನಾಗೆ ಮುತ್ತಜ್ಜಿ ದೃಷ್ಟಿ ಎಲ್ಲ ತೆಗಿತಾರೆ. ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಫುಲ್ ವಿಡಿಯೋ ಯೂಟ್ಯೂಬಲ್ಲಿ ಇರುತ್ತೆ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಫಾಲೋ ಮಾಡೋದನ್ನ ಮರಿಬೇಡಿ.